ನಾನು ನಿಮ್ಮ ವಿಜಯ್ ಕಾರ್ವಿ ಆ್ಯಂಡ್ ವೆಲ್ಕಮ್ ಟು ಅನ್ನದರ್ ವ್ಲಾಗ್. ಸೊ ಇವತ್ತು ನನ್ನ ನೈಟ್ ಶಿಫ್ಟ್ ಶುರು ಗೈಸ್. 2 ತಿಂಗಳು ಇನ್ಮೇಲೆ ನಾನು ನೈಟ್ ಶಿಫ್ಟೇ ಮಾಡ್ತಾ ಇರ್ತೀನಿ. ಸೊ ನನ್ನ ನೈಟ್ ಶಿಫ್ಟ್ ಹೇಗಿರುತ್ತೆ ಆ್ಯಂಡ್ ಏನೇನು ಮಾಡ್ತೀನಿ ನಾನು ಆ ಥರದ್ದೇನೋ ಸ್ಪೆಷಲಾಗಿ ಏನು ಮಾಡಲ್ಲ, ಬಟ್ ಆದರೂ ನಾನು ಏನು ಮಾಡ್ತೀನಿ ಆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಈ ಬ್ಲಾಗಲ್ಲಿ. ಸೊ ನೀವು ಮಿನಿ ಬ್ಲಾಗ್ ನೋಡಿರ್ತೀರಾ. ಬೆಳಗ್ಗೆ ಎದ್ದು ತುಂಬ ಶೆಡ್ಯೂಲ್ ಎಲ್ಲ ಫಿಕ್ಸ್ ಆಗಿದೆ, ಏನೇನೋ ಆಗಿತ್ತು. ಸೊ ಇವಾಗ ಏನಂದರೆ ನಾನು 5-6 ಗಂಟೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ಊಟ ಎಲ್ಲ ಮಾಡಾಯಿತು, ಬೇಗ ಮಾಡಬೇಕಾಗತ್ತೆ. ಈವ್ನಿಂಗ್ ಊಟ ಮಾಡಿರಲಿಲ್ಲ. ಸೊ ನೈಟಲ್ಲಿ ಕೂಡ ಊಟ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ನೋಡ್ತೀನಿ ಏನಾದರೂ ಮಾಡಿದರೆ ಹೋಗ್ತೀನಿ. ಆ್ಯಂಡ್ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. 7:40 ಕ್ಯಾಬ್ ಇರುತ್ತೆ ನನಗೆ ಆಫೀಸಿಂದ. ಸೊ ಈ ಮಳೆಗಾಲೆಲ್ಲ ಮುಗಿದ್ಮೇಲೆ ಕ್ಯಾಬ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೈಕಲ್ಲೇ ತಿರುಗಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ನಾನು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು 30 ಮಿನಿಟ್ಸಲ್ಲಿ ಬರುತ್ತೆ ಆ್ಯಂಡ್ ಕ್ಯಾಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಟ್ರಾಫಿಕ್ ಇದ್ದರೆ 1 ಅವರಲ್ಲಿ ರೀಚ್ ಆಗ್ತೀನಿ ಆಫೀಸ್ಗೆ ಆ್ಯಂಡ್ ಕೆಲಸ ಶುರು. ಆ್ಯಂಡ್ ಲಾಗೌಟ್ ಆಗೋದು 6 o'clockಗೆ, ಎಸ್ ಯು ನೋ. ಆ್ಯಂಡ್ ಆಮೇಲೆ ನಿದ್ದೆದು ನೋಡಬೇಕು, ಇವಾಗ ಸ್ಟಾರ್ಟಿಂಗ್ ಅಲ್ವಾ. ನನ್ನ ಕ್ಯಾಬ್ ನೋಡಿ ಗೈಸ್, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೇನೆ ನನಗೋಸ್ಕರ. ಸೊ ಇನ್ನೊಂದು ನನ್ನ ಬೈಕ್ ನೋಡಿ ಕ್ಲೀನ್ ಮಾಡಿಲ್ಲ ಇನ್ನು. ವೀಕೆಂಡ್ಸಲ್ಲೆಲ್ಲ ಹಾಗೆ ಇದೆ, ಸ್ವಲ್ಪ ಕ್ಲೀನ್ ಮಾಡಬೇಕು. ನನ್ನ ಪರ್ಫ್ಯೂಮ್ ಕಲೆಕ್ಷನ್ ನೋಡಿ ಗೈಸ್. ಸ್ವಲ್ಪ ಪರ್ಫ್ಯೂಮ್ ಕಲೆಕ್ಷನ್ ನಂಗೆ ಇಷ್ಟ ಗೈಸ್. ಈಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ತುಂಬ ಟೈಮ್ ಆಯಿತು. ಸೊ ಮತ್ತೆ ತೊಗೊಂಡ್ರೆ ನೋಡ್ತೀನಿ. ಚೆನ್ನಾಗಿರೋ ಸಜೆಷನ್ ಮಾಡಿ ಕಮೆಂಟಲ್ಲಿ. ಯಾವುದಾದ್ರು ನಿಮಗೆ ಫೇವ್ರೆಟ್ ನೀವು ಯೂಸ್ ಮಾಡ್ತಿರೋ ಯಾವುದಾದ್ರು ಒಂದು ಪರ್ಫ್ಯೂಮ್ ಇದ್ದರೆ ನಿಮ್ಗೆ ಸಜೆಸ್ಟ್ ಮಾಡಿ ತೊಗೊಳ್ತೀನಿ. ಕ್ಯಾಬ್ ಜರ್ನಿ ಸ್ಟಾರ್ಟ್ ಆಯಿತು. ಕ್ಯಾಬ್ ಡ್ರೈವರ್ ಕೂಡ ಕ್ಯಾಬ್ ಸ್ಟಾರ್ಟ್ ಮಾಡಿ ಈಗ ಒಂದು 40 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಗೈಸ್. ನನಗೆ ಮೊದಲೇ ಬಸ್ ಅಂದರೆ ಆಗಲ್ಲ, ಆದರೂ ಈಗ ಒಂದು ಹೋಗ್ಬೇಕಲ್ಲ. ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಸ್ವಲ್ಪ ರೆಸ್ಟ್ ಬೇಕು. ನಮ್ಮ ಗಗನ್ ಅಣ್ಣ ಹೊಸ ಐಫೋನ್ ತಗೊಂಡಿದ್ದಾನೆ ಗಾಯ್ಸ್. ಐಫೋನ್ ಯೂಸರ್ ಗಗನ್ ಅಂತ ಕರೀತಾಯಿವಿ ಇವತ್ತು. ನಾಚ್ಕೊಂಡು ಹೋಗ್ತಾ ಇದ್ದಾನೆ ಐಫೋನ್ ಯೂಸರ್ ಅಂತ. ಹಾಗೆ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ, ಐಫೋನ್ ತಗೊಳ್ತಾ ಇದ್ದೀವಿ ಅಂತ ರೇಗಿಸ್ತಾ ಇದ್ವಿ ಅವನಿಗೆ. ಲಾಸ್ಟ್ ಒಂದು 10-15 ಮಿನಿಟ್ಸ್ ಇದೆ ಗೈಸ್. ಸೊ ವೆದರ್ ನೋಡಿ ಹೆಂಗೆ ಸಕ್ಕತ್ತಾಗಿ ಬರ್ತಾಯಿದೆ. ಸೊ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು, ಫಸ್ಟ್ ಡೇ ನೈಟ್ ಶಿಫ್ಟ್ ಅಲ್ವಾ, ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಮೇಲ್ಗಡೆ ಟೆರೇಸ್ ಮಾತ್ರ ಬಂದಿದೆ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ಮೋಡ ನೋಡಿ, ನಿಮಗೆ ಮೂನ್ ಕೂಡ ಕಾಣಿಸ್ತಾ ಇದೆ. ಸೊ ಒಂದು 10-15 ಮಿನಿಟ್ಸಲ್ಲಿ ಕ್ಯಾಬ್ ಹೊರಡ್ತೀನಿ. ಇವಾಗ ಲಾಗೌಟ್ ಆಗ್ತೀನಿ. ಫೈನಲಿ ಮುಗಿತು ಗೈಸ್, ಲಾಗೌಟ್ ಆಗ್ತಾಯಿದ್ದೀನಿ. ಸೊ ಕ್ಯಾಬ್ ಬಂದಿರುತ್ತೆ. ಕ್ಯಾಬ್ ಹತ್ರ ಹೋಗಿ ಬೇಗ ಮನೆಗೆ ರೀಚ್ ಆದರೆ ಸಾಕಾಗಿದೆ. ಫಸ್ಟ್ ಕಣ್ಣೆಲ್ಲ ಉರಿತಾ ಇದೆ. ಕ್ಯಾಬ್ ಮತ್ತೆ ರಿಟರ್ನ್ ಡ್ರಾಪ್ಗೆ ಕ್ಯಾಬಲ್ಲಿ ಹೋದೆ. ಫುಲ್ ನಿದ್ದೆ ಬರ್ತಾಯಿತ್ತು ಗೈಸ್ ನನಗಂತೂ. ತಲೆಯೆಲ್ಲ ನೋವು, ಒಂದು ಕಡೆ ನಿದ್ದೆ ಇಲ್ಲದೆ. ಸೊ ಸ್ವಲ್ಪ ಹೊತ್ತು ತಲೆ ಗಿರ್ರಂತು ಹಾಗೆ ಹೋಗಿ ರೀಚ್ ಆಗೋ ತನಕ ವೆಯ್ಟ್ ಮಾಡಿದೆ. ಆ್ಯಂಡ್ ನನ್ನ ಬೈಕ್ನ ಒರೆಸ್ಬೇಕಿತ್ತು. ವೀಕೆಂಡಲ್ಲಿ ನಾನು ಹೊರಗಡೆನೇ ಬಂದಿಲ್ಲ. ಸ್ವಲ್ಪ ನನಗೆ ಕೋಲ್ಡ್ ಆ್ಯಂಡ್ ಕಫ್ ಆಗಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಫುಲ್ ಧೂಳಾಗಿತ್ತು. ಆ್ಯಂಡ್ ಒಂದು ಹೊಸ ಟ್ಯಾಂಕ್ ಕವರ್ ಹಾಕಿದ್ದೀನಿ ಗೈಸ್ ನಾನು. ಅದರಿಂದ ನನಗೆ ತುಂಬ ಯೂಸ್ ಆಗ್ತಾಯಿದೆ. ಟ್ಯಾಂಕ್ ಮೇಲೆ ಯಾವುದೇ ಥರದ ಈ ಇದೆಲ್ಲ ಆಗ್ತಾಯಿಲ್ಲ. ಸ್ವಲ್ಪ 1-2 ಟೈಮ್ಸ್ ರಬ್ ಮಾಡಿದ್ರೆ ಎಲ್ಲ ಹೋಗ್ತಾಯಿದೆ, ಕ್ಲೀನ್ ಆಗ್ತಾಯಿದೆ. ಆ್ಯಂಡ್ ಬೇರೆ ಪಾರ್ಟ್ಸ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ತುಂಬ ಧೂಳಾಗಿತ್ತು. ಹಾಗೆ ನಾನು ಇಡೋದೇ ಹೈವೇ ಮೇಲಲ್ವಾ. ಸೊ ಆ್ಯಸ್ ಯೂಸ್ವಲಿ ಈಸ್ ಡರ್ಟಿ. ಆ್ಯಂಡ್ ನನ್ನ ಫೇವ್ರೆಟ್ ಆ್ಯಂಡ್ ನನ್ನ ಡ್ರೀಮ್ ಬೈಕ್ ಅಂತ ಹೇಳ್ಬೋದು ಗೈಸ್, ಹಂಟರ್ 350. ನಾನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದೀನಿ ನಮ್ಮ ಅಮ್ಮನಿಗೆ ಸ್ವಲ್ಪ ಕಂಫರ್ಟ್ ಆಗಲಿ ಅಂತ, ಆ್ಯಂಡ್ ನನಗೂ ಕೂಡ ಸ್ವಲ್ಪ ಕಂಫರ್ಟ್ ಆಗಲಿ ಅಂತ. ಈ ಮಿರರ್ ಫುಲ್ ಲಾಂಗ್ ರೈಡ್ ಮಾಡಿದಾಗ ಕೆಳಗಡೆ ಬೀಳ್ತಿತ್ತು. ಸೊ ಮಿರರ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಬ್ಯಾಕ್ ರೆಸ್ಟ್ ಹಾಕಿದ್ದೀನಿ ಆ್ಯಂಡ್ ಫುಟ್ ರೆಸ್ಟ್ ಹಾಕಿದ್ದೀನಿ. ಸೊ
ಹಿಂದ್ಗಡೆ ಮಾಡಿರೋದೆಲ್ಲ ಮಳೆಗಾಲ ನಮ್ಮ ಅಮ್ಮನಿಗೋಸ್ಕರ ಮಾಡಿರೋದು, ಆ್ಯಂಡ್ ಫ್ರಂಟ್ ಏನೇ ಇದ್ದರೂ ನನಗೋಸ್ಕರ ಮಾಡಿರೋದು, ಆ್ಯಂಡ್ ಬೈಕ್ಗೋಸ್ಕರ ಮಾಡಿರೋದು. ತುಂಬ ಗಲೀಜಾಗಿತ್ತು. ನನ್ನ ಹತ್ರ ತುಂಬ ಆಪ್ಷನ್ ಇತ್ತು ಗೈಸ್ ಬೈಕ್ ತೊಗೋಬೇಕಾದ್ರೆ, ಬಟ್ ಐ ಚೂಸ್ ರಾಯಲ್ ಎನ್ಫೀಲ್ಡ್ ಹಂಟರ್. ನನ್ನ ಪರ್ಸ್ನಾಲಿಟಿಗೆ ಸಖತ್ತಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು, ಇದು ತಗೊಂಡೆ. ಇದು ನನ್ನ ಫಸ್ಟ್ ಡ್ರೀಮ್ ಕಂಪ್ಲೀಟ್ ಆಗಿರೋದು ಲೈಫಲ್ಲಿ. ಇದಾದಮೇಲೆ ನನಗೆ ತುಂಬ ಐಪ್ಯಾಡ್ ತಗೊಂಡೆ, ಈಗ ಕ್ಯಾಮ್ರಾ ತಗೊಂಡೆ. ಸೊ ದಿಸ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನನ್ನ ಫೇವ್ರೆಟ್ ಬೈಕ್ ಗೈಸ್. ಆ್ಯಂಡ್ ನೆಕ್ಸ್ಟ್ ನಾನು ಬೇರೆ ಯಾವ್ದಾದ್ರು ಬೈಕ್ ತೊಗೊಂಡ್ರೆ ರಾಯಲ್ ಎನ್ಫೀಲ್ಡ್ದೆ ಆರ್ ಎನಿ ಅದರ್ ಲಾಂಗ್ ರೈಡಲ್ಲಿ ಹೋಗೋದು ತೊಗೋಬೋದು. ಬಟ್ ದಿಸ್ ಈಸ್ ಲಾಯಲ್ ಬ್ಯೂಟಿ ಆ್ಯಂಡ್ ಬೇಸ್ಟ್ ಅಂತ ಹೇಳ್ಬೋದು. ಇದರ ಲೋಕಲ್ ಲುಕ್ಕೇ ನನಗೆ ಇಷ್ಟ. ಸೊ ಕ್ಲೀನ್ ಮಾಡಿ ಎಲ್ಲ ಮುಗೀತು. ಇವಾಗ ಮನೆ ಕಡೆ ಗೇಟ್ ಓಪನ್ ಮಾಡಿ ಹೋಗಬೇಕು. ಫೈನಲಿ ರೂಮ್ಗೆ ರೀಚ್ ಆದೆ ಗೈಸ್. ಸೊ ಇವಾಗ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲಗೋದು ಡೈರೆಕ್ಟ್. ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋಗ್ತಿರುವಾಗ ಸ್ವಲ್ಪ ನೋಡಿದ್ರೆ ಕಿಚನಲ್ಲಿ ನಮ್ಮ ಅಕ್ಕ ನನಗೋಸ್ಕರ ಏನು ಮಾಡಿಟ್ಟಿದ್ದಾರೆ ನೋಡಿ ಗೈಸ್. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾಯಿತ್ತು. ಆ್ಯಂಡ್ ಸೀರೀಸ್ ಎಗ್ ರೈಸ್ ಮಾಡಿಟ್ಟಿದ್ದಾಳೆ ಗೈಸ್ ನನಗೋಸ್ಕರ. ನಂಗೆ ತುಂಬ ಇಷ್ಟ ಅವಳು ಮಾಡೋ ಎಗ್ ರೈಸ್. ಆ್ಯಂಡ್ ನನಗೆ ಹಸಿವು ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು. 7 ಗಂಟೆ ಊಟ ಮಾಡೋದು, ಅವನು ಮತ್ತೇನು ತಿಂದೇ ಇಲ್ಲ. ಸೊ ಎಗ್ ರೈಸ್ನ ಪಿಕಲಲ್ಲಿ ತಿಂದೆ ಗೈಸ್, ಉಪ್ಪಿನಕಾಯಿ. ನಾನು ಯಾವುದೇ ಐಟಮ್ ಇರಲಿ ಗೈಸ್, ಎನಿಥಿಂಗ್ ಐ ಕ್ಯಾನ್ ಈಟ್ ವಿತ್ ಪಿಕಲ್. ಧಾರವಾಡದಲ್ಲಿ 3 ವರ್ಷ ಇದ್ನಲ್ಲ, ಸೊ ಐ ಯೂಸ್ ಟು ಈಟ್ ಎವ್ರಿಥಿಂಗ್ ವಿತ್ ಪಿಕಲ್. ಚಪಾತಿ ಆಗಿರಲಿ, ರೊಟ್ಟಿ ಆಗಿರಲಿ, ಏನೇ ಇದ್ದರೂ ನಾನು ಪಿಕಲಿಂದ ಊಟ ಮಾಡ್ತಿದ್ದೆ, ಪಿಕಲಿಂದನೇ ಮಾಡ್ತಿದ್ದೆ. ಬಿಕಾಸ್ ಐ ಡಿಂಟ್ ಲೈಕ್ ದ ಫುಡ್ ದೇರ್. ಅದಕ್ಕೆ ನನಗೆ ರೂಢಿಯಾಗಿದೆ, ಏನು ಬೇಕಾದ್ರೂ ತಿಂತೀನಿ ನಾನು. ತಿಂದೆ, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಆ್ಯಂಡ್ ಹಿಂದೆ ಮುಂದೆ ನೋಡಿಲ್ಲ ಗೈಸ್, ಸ್ವಲ್ಪ ಟೈಮ್ ಆಯ್ತಲ್ಲ. ಸೊ ಬೆಡ್ಶೀಟ್ ಎತ್ಕೊಂಡೆ ಆ್ಯಂಡ್ ಸುಮ್ಮನೆ ಹೇಳ್ದೆ ಕೇಳಿದೆ ಲೈಟ್ ಆಫ್ ಮಾಡಿಕೊಂಡು ಮಲ್ಕೊಂಡೆ. ಇದು ನನ್ನ ಮಾರ್ನಿಂಗ್ ಸ್ಲೀಪ್ ಗೈಸ್. ಮತ್ತು ಮಧ್ಯಾಹ್ನ ಹೇಳಬೇಕು, ಎದ್ಮೇಲೆ ಸಿಗ್ತೀನಿ. ಇವಾಗ ಮತ್ತೆ ಎತ್ತೀನಿ ಗೈಸ್. ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಗೇಮ್ ಆಡೋಕ್ಕೆ ಬಾ ಅಂತ. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಗೇಮ್ ಆಡಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡ್ತೀನಿ. ಸೊ ಇಷ್ಟೇ ಗೈಸ್. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡ್ತೀನಿ, ಸ್ವಲ್ಪ ಮಲಗ್ತೀನಿ, ಆಮೇಲೆ ಎದ್ದು ಸ್ನಾನ ಮಾಡ್ತೀನಿ. ಆಮೇಲೆ ಸೇಮ್ ಶೆಡ್ಯೂಲ್ ಫಾಲೋ ಆಗುತ್ತೆ ನಿನ್ನೆ ಮಾಡ್ದಂಗೆ. ಆಮೇಲೆ ಸೇಮ್ ಶೆಡ್ಯೂಲ್ ಫಾಲೋ ಆಗುತ್ತೆ ನಿನ್ನೆ ಮಾಡ್ದಂಗೆ. ಕ್ಯಾಬ್ ಬರುತ್ತೆ, ಕ್ಯಾಬ್ ಬತ್ಕೊಂಡು ಆಫೀಸ್ಗೆ ಹೋಗ್ತೀವಿ. ಆ್ಯಂಡ್ ಅದೇ ಸೇಮ್ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ನಾಳೆ ಬೆಳಗ್ಗೆ ಬರೋದು. ಇಷ್ಟೇ ನೈಟ್ ಶಿಫ್ಟ್ ಅಂದರೆ ಇಷ್ಟೇ ಇರುತ್ತೆ ಗೈಸ್. ಆ್ಯಂಡ್ ನಿದ್ದೆ ಕರೆಕ್ಟ್ ಆಗ್ತಿಲ್ಲ, ಅದು ಇದು ಅಂತ ಸ್ವಲ್ಪ ಇಶ್ಯೂಸ್ ಎಲ್ಲ ಆಗ್ತಾಯಿದೆ. ಸೊ ಇಷ್ಟೇ. ನನ್ನ ಕ್ಯಾಬು ಅದೆಲ್ಲ ಬಸ್ಸೆಲ್ಲ ಅಂದರೆ ಮೊದಲೇ ಆಗಲ್ಲ ಗೈಸ್. ಸೊ ನಾನು ಆಲ್ಮೋಸ್ಟ್ ಮಲಗಿರ್ತೀನಿ ಕ್ಯಾಬಲ್ಲಿ ಸಾಂಗ್ ಕೇಳಿಕೊಂಡು. ಆ್ಯಂಡ್ ಮನೆಗೆ ಇಷ್ಟೇ ನನ್ನ ನೈಟ್ ಶಿಫ್ಟ್ ಇಶ್ಯೂ. ನಮ್ಮ ಅಕ್ಕನೂ ಕೂಡ ನನ್ನ ಅಡುಗೆ ಎಲ್ಲ ಮಾಡೇ ಹೋಗಿರ್ತಾಳೆ, ಊಟ ಮಾಡಿ ಮಲ್ಕೊಳ್ಳೋದು. ಇವಾಗ ಎದ್ದು ಆಮೇಲೆ ಸೇಮ್ ಶೆಡ್ಯೂಲ್ ಸ್ಟಾರ್ಟಿಂಗ್ ಹಂಗಿತ್ತಲ್ಲ, ಅದೇ ಸರ್ಕಲ್ ಥರ ತಿರುಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ನನ್ನ ನೈಟ್ ಶಿಫ್ಟ್ ಲೈಫ್. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇನ್ಮೇಲೆ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಿಮ್ಮ ಸಜೆಷನ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ see you on another vlog.